ಇವತ್ತು ದೊಡ್ಡ ಮನೆಯ ಕುಡಿ ಯುವರಾಜ್ ಕುಮಾರ್ ಅವರ ಡಿವೋರ್ಸ್ ವಿಷಯ ಭಾರೀ ಸದ್ದು ಮಾಡಿತು. ಇದಕ್ಕೆ ಸಂಬಂಧಪಟ್ಟಂತೆ ಯುವರಾಜ್ ಕುಮಾರ್ ಪರ ವಕೀಲರ ಆರೋಪಕ್ಕೆ ಅವರ ಪತ್ನಿ ಶ್ರೀದೇವಿ ಟಾಂಗ್ ಕೊಟ್ಟಿದ್ದಾರೆ. ಅಕ್ರಮ ಸಂಬಂಧದ ಆರೋಪವನ್ನ ಯುವರಾಜ್ ಕುಮಾರ್ ಪತ್ನಿ ಶ್ರೀದೇವಿ ತಳ್ಳಿ ಹಾಕಿದ್ದಾರೆ. ಒಂದು ಹೆಣ್ಣಿನ ಚಾರಿತ್ರ್ಯದ ಬಗ್ಗೆ ಕೀಳು ಮಟ್ಟದ ಸುಳ್ಳು ಹೇಳೋದು ಖಂಡಿತವಾಗ್ಲೂ ತಪ್ಪು. ಇದರಿಂದ ನನಗೆ ಬಹಳ ನೋವಾಗಿದೆ ಅಂತ ಯುವರಾಜ್ ಕುಮಾರ್ ಪತ್ನಿ ಶ್ರೀದೇವಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಕುಟುಂಬದ ಗೌರವ ಕಾಪಾಡಿಕೊಳ್ಳೋಕೆ ನಾನು ಮೌನವಾಗಿದ್ದೇನೆ. ಈ ರೀತಿಯಾಗಿ ಸಾಮಾಜಿಕ ಜಾಲತಾಣದಲ್ಲಿ ಯುವ ಪತ್ನಿ ಶ್ರೀದೇವಿ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಇವರ ಕುರಿತಾಗಿ ಯುವರಾಜ್ ಕುಮಾರ್ ಅವರ ಪರ ವಕೀಲ ಒಂದು ಗಂಭೀರವಾದಂತಹ ಆರೋಪವನ್ನ ಮಾಡಿದ್ರು. ಇವರಿಗೆ ಅಕ್ರಮವಾದಂತಹ ಸಂಬಂಧ ಇದೆ ಅಂತ ಹೇಳಿ ಒಂದು ಆರೋಪವನ್ನ ಮಾಡಿದ್ರು. ಅದಕ್ಕೆ ಕುರಿತಾಗಿ ಇವತ್ತು ಶ್ರೀದೇವಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಅನ್ನ ಮಾಡಿದ್ದಾರೆ. ಈ ರೀತಿಯಾಗಿ ಹೆಣ್ಣಿನ ವಿಷಯದಲ್ಲಿ ಅಥವಾ ಹೆಣ್ಣಿನ ಬಗ್ಗೆ ಒಂದು ಕೀಳು ಮಟ್ಟದ ಭಾಷೆ ಬಳಸೋದು ಅಥವಾ ಈ ಒಂದು ಆರೋಪ ಮಾಡೋದು ಸರಿಯಲ್ಲ ಅಂತ ಹೇಳಿ ಈ ಒಂದು ವಕೀಲರ ಆರೋಪಕ್ಕೆ ಯುವರಾಜ್ ಕುಮಾರ್ ಅವರ ಪತ್ನಿ ಶ್ರೀದೇವಿ ಕೌಂಟರ್ ಕೊಟ್ಟಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್. ಎಸ್, ಎಕ್ಸಾಕ್ಟ್ಲಿ ನಿಮಗೆ ಈಗ ಹೆಚ್ಚಿನ ಡೀಟೇಲ್ಸ್ ಲಭ್ಯವಿದ್ರೆ ಅದನ್ನ ಶೇರ್ ಮಾಡ್ಕೊಳ್ಳೋ ಹಾಗಿದ್ರೆ. ರಾಹುಲ್, ಯುವರಾಜ್ ಕುಮಾರ್ ಅವರ ಪರದ ವಕೀಲರು ಸಂಜೆ ಪ್ರೆಸ್ ಮೀಟ್ ಮಾಡ್ತಾರೆ ಅಂತ ಹೇಳಿದ್ರೆ ಏನು ಬೆಳಗ್ಗೆಯಿಂದ ಒಂದಿಷ್ಟು ಡಿವೋರ್ಸ್ಗೆ ಸಂಬಂಧಪಟ್ಟಂತೆ ಒಂದು ಬೆಳವಣಿಗೆ ಆಗಿತ್ತು. ಆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಯುವರಾಜ್ ಕುಮಾರ್ ಪರ ವಕೀಲರು ಒಂದಿಷ್ಟು ಪ್ರೆಸ್ ಮೀಟ್ ಮಾಡಿ ನೇರವಾಗಿ ಯುವರಾಜ್ ಕುಮಾರ್ ಅವರ ಪತ್ನಿ ಶ್ರೀದೇವಿ ಅವರ ಮೇಲೆ ಒಂದಿಷ್ಟು ಗಂಭೀರವಾದ ಆರೋಪಗಳನ್ನ ಮಾಡ್ತಾರೆ. ಅಂದ್ರೆ ಅವರ ಚಾರಿತ್ರ್ಯಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ಅವರ ಗೌರವಕ್ಕೆ ಸಂಬಂಧಪಟ್ಟಂತೆ, ಅವರ ಗೌರವಕ್ಕೆ ಧಕ್ಕೆ ಆಗುವಂತಹ ಒಂದಿಷ್ಟು ಆರೋಪಗಳನ್ನ ಮಾಡ್ತಾರೆ. ಈ ಎಲ್ಲಾ ಆರೋಪಗಳಿಗೆ ಈಗ ಶ್ರೀದೇವಿ ಅವರು ಅದೊಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕೋದ್ರ ಮುಖಾಂತರ ಈಗ ಒಂದು ಪ್ರತಿಕ್ರಿಯೆ ನೀಡಿರುವಂತದ್ದು. ಇದಕ್ಕೂ ಮುಂಚೆ ಕೂಡ ಅವರು ಒಂದು ವಾಟ್ಸ್ಆಪ್ ನಲ್ಲಿ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ರೆ ಅಂತ ಹೇಳಿದ್ರೆ ಈ ಡಿವೋರ್ಸ್ಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಅವರನ್ನ ಸಂಪರ್ಕ ಮಾಡಿದಾಗ ಒಂದು ವಾಟ್ಸ್ಆಪ್ ಸಂದೇಶದ ಮುಖಾಂತರ ಅವರು ಪ್ರತಿಕ್ರಿಯೆ ಕೊಟ್ಟಿದ್ರೆ ಅಂತ ಹೇಳಿದ್ರೆ ಲೀಗಲ್ ಆಗಿ ವಿಚಾರ ನಾನು ಫೇಸ್ ಮಾಡ್ತೀನಿ, ಈಗಾಗಲೇ ಲೀಗಲ್ ನೋಟಿಸ್ಗೆ ನಾನು ರಿಯಾಕ್ಟ್ ಕೂಡ ಮಾಡಿದ್ದೀನಿ, ವಿಚ್ಛೇದನಕ್ಕೆ ಸಂಬಂಧಪಟ್ಟಂತೆ ನಾನು ಅದನ್ನ ರಿಯಾಕ್ಟ್ ಮಾಡಬೇಕು, ನನಗೆ ನೋಟಿಸ್ ಬಂದಿಲ್ಲ ಅಂತ ಒಂದು ಸಂದೇಶವನ್ನ ಅವರು ನಮ್ಗೆ ಕಳ್ಸಿಕೊಟ್ಟಿದ್ರು. ಆದ್ರೆ ಈಗ ಅಂದ್ರೆ ಇದಾದ ನಂತರ ಯುವರಾಜ್ ಕುಮಾರ್ ಅವರ ಪರವಾದ ವಕೀಲರು ಒಂದಿಷ್ಟು ನೇರವಾಗಿ ಅಂತ ಹೇಳಿದ್ರೆ ಯುವರಾಜ್ ಕುಮಾರ್ ಅವರು ಯಾವೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿ ಅವರು ಕೋರ್ಟ್ ಮೊರೆ ಹೋಗಿದ್ದಾರೆ, ಜೊತೆಗೆ ಶ್ರೀದೇವಿ ಅವರಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಆರೋಪಗಳನ್ನ ಅವರು ಮಾಡಿದ್ದಾರೆ ಅದನ್ನೆಲ್ಲ ಬಹಿರಂಗವಾಗಿ ಪ್ರೆಸ್ ಮೀಟ್ ಮಾಡಿ ಒಂದಿಷ್ಟು ಅಂಶಗಳನ್ನ ಹೇಳಿದ್ರು. ಅದೆಲ್ಲೋ ಒಂದ್ ಕಡೆ ಶ್ರೀದೇವಿ ಅವರ ನೇರವಾಗಿ ಅವಾಗ ಶ್ರೀದೇವಿ ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ಉಂಟಾಗಿದೆ, ಅವರ ಒಂದು ಏನೋ ಚಾರಿತ್ರ್ಯಕ್ಕೆ ಅದು ಧಕ್ಕೆ ಉಂಟಾಗಿದೆ. ಸೊ ಹಾಗಾಗಿ ಇದರಿಂದ ಆಕ್ರೋಶಗೊಂಡಂತಹ ಶ್ರೀದೇವಿ ಅವರೀಗ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕೋದ್ರ ಮುಖಾಂತರ ನ್ಯಾಯ ಗೆಲ್ಲುತ್ತೆ, ನ್ಯಾಯದ ಒಂದು ನಿರೀಕ್ಷೆಯಲ್ಲಿ ನಾನು ಇದ್ದೇನೆ. ಸೊ ಇಷ್ಟು ದಿನ ವೃತ್ತಿಪರತೆ ಅಂದ್ರೆ ವಕೀಲರು ಒಂದು ವೃತ್ತಿಪರತೆಯನ್ನ ಉಳಿಸ್ಕೋಬೇಕಾಗಿತ್ತು. ಅವರು ಒಂದು ಪ್ರೆಸ್ ಮೀಟ್ ಮಾಡಿ ಒಂದು ಹೆಣ್ಣಿನ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಒಂದಿಷ್ಟು ಗೌರವಯುತವಾಗಿ ಅವ್ರು ನಡ್ಕೋಬೇಕಾಗಿತ್ತು. ಅವರಲ್ಲಿ ಬಳಸಿದ ಪದಗಳಾಗಿರ್ಬೋದು, ಅವ್ರು ಮಾಡಿರುವಂತಹ ಆರೋಪಗಳಾಗಿರ್ಬೋದು, ಅದರಲ್ಲಿ ಹೆಣ್ಣಿನ ಬಗ್ಗೆ ಒಂದು ಗೌರವಾನ್ವಿತವಾಗಿ ಅವರು ಬಳಸಬೇಕಾಗಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ವಕೀಲರು ತಮ್ಮ ವೃತ್ತಿಪರತೆಯನ್ನ ಮರೆತಿದ್ದಾರೆ. ಜೊತೆಗೆ ಏನು ಯುವರಾಜ್ ಕುಮಾರ್ ಅವರು ಒಂದು ಉಲ್ಲೇಖ ಮಾಡಿರುವಂತಹ ಅಂಶಗಳಲ್ಲಿ ಕೂಡ ಹೆಣ್ಣಿನ ಬಗ್ಗೆ ಒಂದು ಕೀಳಾಗಿ ನಡೆದುಕೊಂಡಿದ್ದಾರೆ. ಒಂದು ಆಕ್ರೋಶವನ್ನ ಈಗ ಶ್ರೀದೇವಿ ಅವರು ವ್ಯಕ್ತಪಡಿಸ್ತಾ ಇರುವಂತದ್ದು. ರಾಹುಲ್, ರೈಟ್. ಥ್ಯಾಂಕ್ ಯು ಭರತ್ ನಿಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.